ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯದ ಜ್ವಲಂತ ಸಮಸ್ಯೆಗಳು, ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚೆಯಾಗಬೇಕಾಗಿದ್ದ ಮುಂಗಾರು ಅಧಿವೇಶನ ಈಗ ಗದ್ದಲ ಕೋಲಾಹಲಕ್ಕೆ ಬಲಿಯಾಗೋಗಿದೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ವಿಪಕ್ಷಗಳು ನಡೆಸಿದ ಪ್ರತಿಭಟನೆಯ ಕಾವು ಸರ್ಕಾರದ ಅನಿರ್ದಿಷ್ಟಾವಧಿ ಮುಂದೂಡಿಕೆಯ ನಿರ್ಧಾರದವರೆಗೂ ಬಂದು ತಲುಪಿದೆ. ನಿನ್ನೆ ವಿಧಾನಸೌಧದಲ್ಲಿ ಏನೆಲ್ಲ ಹೈಡ್ರಾಮಾ ನಡೀತು ಬನ್ನಿ ನೋಡೋಣ. ವಾಲ್ಮೀಕಿ ನಿಗಮದ ಹಗರಣ ಕಿಚ್ಚು, ನಾಗೇಂದ್ರ ರಾಜೀನಾಮೆಗೆ ಬಿಗಿಪಟ್ಟು. 10 ದಿನ ನಡೆಯಬೇಕಿದ್ದ ಮುಂಗಾರು ಅಧಿವೇಶನ 8 ದಿನಕ್ಕೆ ಮುಕ್ತಾಯ. ಆಗಸ್ಟ್ 13ರಿಂದ ಆರಂಭವಾಗಿ ಆಗಸ್ಟ್ 27ರವರೆಗೆ ಸುದೀರ್ಘವಾಗಿ ನಡೆಯಬೇಕಿದ್ದ ಉಭಯ ಸದನಗಳ ಕಲಾಪ ಕೇವಲ ಗದ್ದಲ ಗಲಾಟೆ ನಡುವೆ 8 ದಿನಕ್ಕೆ ಮುಕ್ತಾಯವಾಗಿದೆ. ಮೊದಲ ದಿನದಿಂದಲೇ ಕಲಾಪಕ್ಕೆ ಅಡ್ಡಿಪಡಿಸಿದ ಕೇಸರಿ ಪಡೆ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಎಂದು ಪಟ್ಟು ಹಿಡಿತು. ಸದನದ ಬಾವಿಗಿಳಿದು ಧರಣಿ ನಡೆಸಿದ ವಿಪಕ್ಷಗಳ ನಡೆಗೆ ಆಡಳಿತಾರೂಢ ಕೈಪಡೆ ಡೋಂಟ್ ಕೇರ್ ಎನ್ನುವುದರ ಮೂಲಕ ತಿರುಗೇಟು ನೀಡಿದೆ. ಒಂದು ಕೋಟಿ ದಲಿತರು ಒಬ್ಬ ನಾಗೇಂದ್ರ ಬೇಕಾ? 1 ಕೋಟಿ ದಲಿತರು ಬೇಕಾ? ಒಬ್ಬ ನಾಗೇಂದ್ರ ಬೇಕಾ? ಕಾಂಗ್ರೆಸ್ ಅವರಿಗೆ ಒಬ್ಬ ನಾಗೇಂದ್ರ ಬೇಕು, 1 ಕೋಟಿ ದಲಿತರು ಬೇಡ. ಅದರಿಂದಲೇ ಇವತ್ತು ಇಷ್ಟೆಲ್ಲ ಪರಿಸ್ಥಿತಿ ಆಗ್ತಾ ಇದೆ ಅಧ್ಯಕ್ಷರೇ. ಇವತ್ತು ಕರ್ನಾಟಕದಲ್ಲಿ ದಲಿತರೆಲ್ಲ ಎದ್ದಿದ್ದಾರೆ. ಇನ್ನು ವಿಪಕ್ಷಗಳ ಕೂಗಾಟ ಚೀರಾಟಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಕೂಡ ಖಾರವಾಗಿಯೇ ಕೌಂಟರ್ ಕೊಟ್ಟಿದ್ದಾರೆ. ನಾವು ಚರ್ಚೆಗೆ ಸಿದ್ಧರಿದ್ದೇವೆ, ಆದ್ರೆ ನೀವೇ ಎದುರಿಸಲಾಗದೆ ಸುಮ್ಮನೆ ಗಲಾಟೆ ಮಾಡಿಕೊಂಡು ಪಲಾಯನ ಆಗ್ತಿದ್ದೀರಿ ಅಂತ ಗುಡುಗಿದ್ದಾರೆ. ಬಿಜೆಪಿ ನಾಯಕರ ಗದ್ದಲಕ್ಕೆ ಕೆರಳಿದ ಸಚಿವ ಶಿವಲಿಂಗೇಗೌಡ ತೀವ್ರ ವಾಗ್ದಾಳಿ ಮಾಡಿದ್ರು. ದೇಶದಲ್ಲೇ ಇಂತಹ ಬಂಡ ವಿಪಕ್ಷವನ್ನ ನಾವು ನೋಡಿಯೇ ಇಲ್ಲ. ನಾಗೇಂದ್ರ ಅಪರಾಧಿಯಾಗಿದ್ರೆ ಕಳಿಸೋಣ, ಬರೀ ಆರೋಪಿ ಇದ್ದಾಗ ಹೀಗೆ ಮಾಡೋದು ಪ್ರಜಾಪ್ರಭುತ್ವಕ್ಕೆ ಮಾರಕ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂತ್ರಿ ಆದ್ರೇನ್ ಏನಾದ್ರೇನ್ರಿ ಈ ದೇಶ ಈ ರಾಜ್ಯದ ಜನ ಬರದಿಂದ ಸಾಯ್ತಾವ್ರೆ, ಕುಡಿಯಕ್ ನೀರಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡ್ರಿ ಅಂದ್ರೆ ಇಲ್ಲಿ ಎಂತದ ರಾಜೀನಾಮೆ ಮತ್ತೆ ಎಂತದ್ರಿ? ಅವ್ರು ಮಾಡಿದ್ರೆ ಅನುಭವಿಸ್ತಾನೆ, ಜೈಲ್ಗೆ ಹೋಗ್ತಾನೆ, ಮಾಡಿದ್ರೆ ಹೋಗ್ತಾನ್ರಿ ಜೈಲ್ಗೆ. ಬಿಜೆಪಿಯವರಿಗೆ ಸದಾ ರಾಜಕಾರಣವೇ ಮುಖ್ಯ. ಯುವಕರ ಭವಿಷ್ಯ, ಉದ್ಯೋಗ ಸೃಷ್ಟಿಯ ಬಗ್ಗೆ ಅವರಿಗೆ ಚಿಂತೆಯೇ ಇಲ್ಲ. ಕಾವೇರಿ ಮತ್ತು ಮೇಕೆದಾಟು ಕುಡಿಯುವ ನೀರಿನ ಯೋಜನೆಯ ಕುರಿತು ಸದನಕ್ಕೆ ಮಾಹಿತಿ ನೀಡಲು ನಮಗೆ ಅವಕಾಶವನ್ನೇ ನೀಡಲಿಲ್ಲ ಎಂದು ಸಿಎಂ ಡಿಕೆ ಶಿವಕುಮಾರ್ ಕೂಡ ಗುಡುಗಿದ್ದಾರೆ. ಚರ್ಚೆ ಮಾಡದೆ ಇವತ್ತು ಇಷ್ಟು ಗೌರವಾನ್ವಿತ ಸದಸ್ಯರು, ಬುದ್ಧಿವಂತರು, ಹಿರಿಯರ ಚಾವಡಿ ಅನುಭವಿಸಿದ್ರು 1 ವಾರಕ್ಕೂ ಹೆಚ್ಚು ದಿನಗಳು, ಸುಮಾರು 8 ದಿನ ಈ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ನೋಟಿಸ್ ಕೊಡದೆ ಚರ್ಚೆನೂ ಮಾಡಿದೆ. ನನ್ನ ಉತ್ತರ ಸರಿ ಇಲ್ಲ ಅಂದಿದ್ರೆ ಏನ್ ಬೇಕಾದ್ರೂ ಅವ್ರು ತೀರ್ಮಾನ ಮಾಡಬೇಕಾಯ್ತು. ಕೇಳಷ್ಟು ತಾಳ್ಮೆನೂ ಇಲ್ಲದೆ ಇವತ್ತು ಬಾವಿಗೆ ಬಂದು ಬಿದ್ದಿದ್ದಾರೆ. ಒಟ್ಟಾರೆ ಪ್ರಶ್ನೋತ್ತರ ಶೂನ್ಯ ವೇಳೆ ಹಾಗೂ ಸಾರ್ವಜನಿಕ ಹಿತಾಸಕ್ತಿಯ ಚರ್ಚೆಗಳು ಗದ್ದಲದ ಗೂಡಾದವು. ಸಭಾಧ್ಯಕ್ಷರು ಎಷ್ಟೇ ಮನವಿ ಮಾಡಿದ್ರೂ ಪರಿಸ್ಥಿತಿ ಹತೋಟಿಗೆ ಬರಲಿಲ್ಲ. ಅಂತಿಮವಾಗಿ ಸುಗಮ ಕಲಾಪ ಅಸಾಧ್ಯವೆಂದು ಅರಿತ ಸರ್ಕಾರ ನಿಗದಿತ ದಿನಾಂಕಕ್ಕಿಂತ ಮುಂಚಿತವಾಗಿಯೇ ಸದನವನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡುವ ಕಠಿಣ ನಿರ್ಧಾರ ಕೈಗೊಂಡಿದೆ. ಆದ್ದರಿಂದ ಬಿಜೆಪಿ ನಾಯಕರು ಲೋಕಭವನಕ್ಕೆ ಕಾಲ್ನಡಿಗೆಯಲ್ಲಿ ಹೋಗಿ ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ. ಒಟ್ನಲ್ಲಿ ಜನಸಾಮಾನ್ಯರ ಧ್ವನಿಯಾಗಬೇಕಿದ್ದ ಅಧಿವೇಶನ ರಾಜಕೀಯ ಕೆಸರೆರಚಾಟಕ್ಕೆ ಬಲಿಯಾಗಿದೆ. ಸರ್ಕಾರದ ಈ ಅನಿರ್ದಿಷ್ಟಾವಧಿ ಮುಂದೂಡಿಕೆ ನಿರ್ಧಾರ ಹಾಗೂ ವಿಪಕ್ಷಗಳ ಹೋರಾಟದ ನಡೆ ಮುಂದಿನ ದಿನಗಳಲ್ಲಿ ಯಾವ ಹಂತ ತಲುಪಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.